ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಒಂದು ಹೀರೆಕಾಯಿಯಿಂದ ವಿಭಿನ್ನವಾದ ದೋಸೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಬೀಜ, ಕಡಲೆಬೇಳೆ, ಮೆಂತೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೆಂಪಕ್ಕಿ ನೆನೆಸಿಟ್ಟಿದ್ದೀನಿ. ಬೇಕಾದ ಬಾಕಿ ಪದಾರ್ಥಗಳನ್ನು ಮುಂದೆ ಹೇಳ್ತೀನಿ. ಇವಾಗ ಒಂದೊಂದಾಗಿ ಹುರ್ಕೊಳ್ಬೇಕು. 2-3 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಪರಿಮಳ ಬರೋವರೆಗೂ ಹುರ್ಕೊಳ್ಬೇಕು. ನಂತರ ಕಡಲೆಬೇಳೆ ಒಂದು 4 ಚಮಚ ಹಾಕಿದ್ದೀನಿ. ಒಂದೊಂದಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಡಲೆಬೇಳೆ ಸ್ವಲ್ಪ ದಪ್ಪ ಇರುತ್ತಲ್ಲ. ಆ ನಂತರ ಇವಾಗ ಉದ್ದಿನಬೇಳೆ ಒಂದು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 50 ಗ್ರಾಮಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಒಂದು 1.5 ಟೀ ಸ್ಪೂನು, ಮೆಂತೆ ಒಂದು 3/4 ಟೀ ಸ್ಪೂನು. ಮೆಂತೆ ಜಾಸ್ತಿ ಹಾಕಿದರೆ ಕಹಿ ಬರುತ್ತೆ, ಹಾಗಾಗಿ ನೋಡಿಕೊಂಡು ಮೆಂತೆ ಹಾಕ್ಕೊಂಡ್ರಾಯಿತು. ಎಲ್ಲವನ್ನು ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಹುರಿಬೇಕು. ಒಳ್ಳೆ ಪರಿಮಳ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಬೇಕು. ಇವಾಗ ಸ್ವಲ್ಪ ಇಂಗು ಪುಡಿ ಹಾಕ್ತಾಯಿದ್ದೀನಿ. ಇಂಗು ಹಾಕಿದ ಮೇಲೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 20 ಎಲೆ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು. ಸ್ವಲ್ಪ ಬಿಸಿಗೆ ಅದೆಲ್ಲ ಬಾಡುತ್ತೆ. ಆನಂತರ ಒಣಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಬ್ಯಾಡಿಗೆ ಚಿಲ್ಲಿ ಹಾಕ್ತಾಯಿದ್ದೀನಿ. ಒಂದು 4 ಹಾಕಿದರೂ ಸಾಕು. ಸ್ವಲ್ಪ ಖಾರ ಇರಲಿ ಅಂತ ಒಂದಿಷ್ಟು ಹಾಕಿದ್ದೀನಿ. ಸ್ಟವ್ ಆಫ್ ಮಾಡೋಣ. ಅದೇ ಬಿಸಿಯಲ್ಲಿ, ಬಾಣಲೆಯಲ್ಲಿ ಬಿಸಿ ಇರುತ್ತಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅದು ಫ್ರೈ ಆಗುತ್ತೆ, ರೋಸ್ಟ್ ಆಗುತ್ತೆ. ಹಾಗಾಗಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಕೆಳಗಡೆ ಸೀದೋಗೋ ಇರುತ್ತೆ. ಇವಾಗ ಇದನ್ನೆಲ್ಲ ನೀರು ಹಾಕಿ ಒಂದು ಸರಿ ತೊಳೆದು ಆಮೇಲೆ ನೆನೆಸಿಡಬೇಕು. ತೊಳೆಯೋದನ್ನು ನಾನು ಸ್ಕಿಪ್ ಮಾಡಿದ್ದೀನಿ, ಅದು ಮೊಬೈಲ್ ತೊಗೊಂಡೋಗೋಕ್ಕಾಗಲಿಲ್ಲ. ಆಮೇಲೆ ಈ ಪದಾರ್ಥಗಳನ್ನೆಲ್ಲ ಹಾಕಿ ಮಾಡೋದಕ್ಕೆ ನಾನು ಕೆಂಪಕ್ಕಿಯನ್ನು ಬಳಸ್ತಾ ಇದ್ದೀನಿ. ಒಂದು ಥರದಲ್ಲಿ ಹೀರೆಕಾಯಿ ದೋಸೆ ಮಾಡೋದಕ್ಕೆ ಈ ರೀತಿ ನೆನೆಸಿಟ್ಟಿದ್ದೀನಿ. ಮತ್ತೊಂದು ಏನು ಮಾಡಬೇಕಂದ್ರೆ, ಇವಾಗ ಹೀರೆಕಾಯಿ ದೋಸೆ ಮಾಡಲಿಕ್ಕೆ ಮಾಮೂಲಿ ಹೇಗೆ ನಾವು ದೋಸೆಗೆ ನೆನೆಸ್ತೀವಿ, ಉದ್ದಿನಬೇಳೆ, ಆಮೇಲೆ ಮೆಂತೆ, ಕಡಲೆಬೇಳೆ, ಅಕ್ಕಿ ಎಲ್ಲ, ಇವಾಗ ಇದನ್ನೆಲ್ಲ ಮಾಮೂಲಿ ಹಂಗೆ ನೆನೆಸಿಡೋದು. ರುಬ್ಬಬೇಕಾದ್ರೆ ಇದಕ್ಕೆ ಏನು ಹಾಕೋದು ಅಂತ ತೋರಿಸ್ತೀನಿ. 6 ಗಂಟೆ ಕಾಲ ನೆನೆಸ್ಕೋಬೇಕು. ರುಬ್ಬಬೇಕಾದ್ರೆ ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ನಾನು ನೆನೆಸಿಟ್ಟಿರಲಿಲ್ಲ. ಇವಾಗ ಈ ಮಸಾಲೆಗಳಿಗೆಲ್ಲ ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಬೆಲ್ಲ ಇದು. ಹುಣಸೆ ಹಣ್ಣು ಒಂದು ಸ್ವಲ್ಪ ಹಾಕ್ಕೊಳ್ಬೇಕು. ಮೇಯ್ನಾಗಿ ಬೇಕು ಇದಕ್ಕೆ ಹುಣಸೆ ಹಣ್ಣು ಮತ್ತು ಬೆಲ್ಲ. ಚೆನ್ನಾಗಿ ರುಬ್ಬಿ ಆಗಿದೆ. ಇವಾಗ ಅಕ್ಕಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಹಳ್ಳಿಗಳ ಕಡೆ ಎಲ್ಲ ಈ ಥರ ದೋಸೆ ಮಾಡ್ತಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹೀರೆಕಾಯಿನೂ ತಂಪಾಗಿರೋದ್ರಿಂದ ಬೇಸಿಗೆ ಕಾಲದಲ್ಲಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿನೂ ಚೆನ್ನಾಗಿ ರುಬ್ಬಿ ಆಗಿದೆ. ಅಕ್ಕಿ ರುಬ್ಬುವಾಗ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಜಾರ್ ತೊಳೆದಿದ್ದ ನೀರನ್ನು ಕೂಡ ಹಿಟ್ಟಿಗೆ ಮಿಕ್ಸ್ ಮಾಡಬೇಕು. ಇನ್ನೊಂದು ಥರ ದೋಸೆ ಮಾಡೋದು ಅಂತ ಹೇಳಿದ್ನಲ್ಲ, ಅದಕ್ಕೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ, ಶುಂಠಿ ಒಂದು ಇಂಚಷ್ಟು, ಮತ್ತು ಕೊತ್ತಂಬರಿ ಸೊಪ್ಪು, ಉಪ್ಪು, ಅವಲಕ್ಕಿ, ಎಲೆ ಪೇಪರ್ ಅವಲಕ್ಕಿ ಹಾಕಿದ್ದೀನಿ. ಎಲೆ ಅವಲಕ್ಕಿ ಅಂತೂ ಕೂಡ ಹೇಳ್ತಾರೆ. ಇವಾಗ ಮಾಮೂಲಿ ಥರನೇ ರುಬ್ಕೊಳ್ಳೋದು. ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ರುಬ್ಬಿ ಆಗಿದೆ. ಎಷ್ಟು ಚೆನ್ನಾಗಿದೆ ಕಲರ್ ಅಲ್ವಾ, ನ್ಯಾಚುರಲ್ ಕಲರ್. ಇವಾಗ ಅಕ್ಕಿನೂ ರುಬ್ಕೊಂಡು ಆ ಹಿಟ್ಟಿಗೆ ಮಿಕ್ಸ್ ಮಾಡಿದರೆ ಆಯಿತು. ಆಮೇಲೆ ರಾತ್ರಿ ಇಡೀ ನೆನೆ ಹಾಕೋದು. ಹಿಟ್ಟು ಬೆಳಗ್ಗೆಗೆ ಫರ್ಮೆಂಟೇಷನ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ದೋಸೆ ಮಾಡಲಿಕ್ಕೂ ಕೂಡ. ಇವಾಗ ಬೇಸಿಗೆ ಆಗಿದ್ದರಿಂದ ಲೇಟಾಗಿ ರುಬ್ಬಿದ್ರೂ ಆಗುತ್ತೆ. ವಿಡಿಯೋ ನೋಡೋರು ಒಂದು ಸರ್ತಿ ಈ ರೀತಿಯಲ್ಲಿ ದೋಸೆ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಚಿಕ್ಕ ಮಕ್ಕಳಿಗೆಲ್ಲ ರೋಸ್ಟ್ ಮಾಡಿಕೊಟ್ರೆ, ಸಂಜೆ ಸ್ಕೂಲಿಂದ ಬಂದಿರ್ತಾರೆ, ಏನೋ ತಿನ್ನೋಕ್ಕೆ ಬೇಕು ಅಂದರೆ ಈ ರೀತಿಯಲ್ಲಿ ಮಾಡಿಕೊಡಿ. ಹುಳಿ, ಸಿಹಿ, ಖಾರ ಎಲ್ಲ ಆಗಿರುತ್ತಲ್ವ, ಮತ್ತು ತರಕಾರಿನೂ ಇರುತ್ತೆ. ಹಾಗಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ತರಕಾರಿ ಹಾಕಿಲ್ಲ ಅಂದರೂ ಇದನ್ನು ಹಾಗೇನೂ ಮಾಡಿಕೊಡ್ಬೋದು. ಸ್ವಲ್ಪ ರೋಸ್ಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಇವಾಗ 2 ಹಿಟ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಬೇಕು. ಮಾರನೇ ದಿನ ದೋಸೆಗೆ ಹಿಟ್ಟು ರೆಡಿ ಆಗುತ್ತೆ. ಬೆಳಿಗ್ಗೆ ಹಿಟ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿತ್ತು. ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಒಣಮೆಣಸಿನ್ಕಾಯಿ ಎಲ್ಲ ಹಾಕಿದ್ದು ಹಿಟ್ಟು ಇದೆಯಲ್ವ, ಅದು ಸ್ವಲ್ಪ ದಪ್ಪ ಇದೆ. ಹಾಗಾಗಿ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ. ನೋಡಿ, ದಪ್ಪ ಇದೆ, ಹಾಗಾಗಿ ನೀರು ಮಿಕ್ಸ್ ಮಾಡಿಕೊಂಡು ಹದ ಮಾಡಿಕೊಳ್ಬೇಕು.
ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದಿಡ್ತೀನಿ, ಯಾಕೆಂದರೆ ಜಾಸ್ತಿ ಆಗುತ್ತೆ. ಸಣ್ಣ ಪಾತ್ರೆಯಲ್ಲಿ ಹಾಕಿರೋದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ಹೊಸ ಥರದಲ್ಲಿ ದೋಸೆ ಮಾಡೋಣ ಅನ್ನಿಸ್ತು, ಹಾಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ. ಟೇಸ್ಟಿಯಾಗಿದೆ. ಇದಕ್ಕೊಂದು ಚಟ್ನಿ ಇದ್ದರೆ ಸಾಕು. ಹಾಗೆಯೇ ತುಪ್ಪದ ಜೊತೆ ಕೂಡ ತಿನ್ಬೋದು, ಯಾಕೆಂದರೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಆದ ಕಾರಣ ಚಟ್ನಿ ಬೇಕು ಅಂತಲೂ ಇಲ್ಲ. ಹೀರೆಕಾಯಿ ತೊಗೊಂಡಿದ್ದೀನಿ. ಮೇಲ್ಭಾಗದ ಸ್ವಲ್ಪ ಸಿಪ್ಪೆ ಎಲ್ಲ ತೆಕ್ಕೊಂಡು ಮುಳ್ಳು ಥರ ಇರುತ್ತಲ್ಲ, ಅದನ್ನ ಮಾತ್ರ ತೆಗೆದ್ರೆ ಸಾಕು. ಯಾಕೆಂದರೆ ಎಳೆ ಹೀರೆಕಾಯಿ ತೊಗೊಂಡಿರೋದು. ಅರ್ಧ ದೊಡ್ಡದಿದೆ, ಉದ್ದಕ್ಕಿದೆ, ಅರ್ಧ ತೊಗೊಂಡಿದ್ದೀನಿ. ಅದನ್ನೆಲ್ಲ ತೊಳೆದೆಲ್ಲ ಆಗಿದೆ. ಫಸ್ಟೇ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ತೆಳು ಇದ್ದರೆ ಸಾಕಾಗುತ್ತೆ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ದೋಸೆಗೆ ಅದ್ದಿ ಹೇಗೆ ಹಾಕೋದು ಅಂತ ನೋಡಿಸ್ತೀನಿ. ದೋಸೆಗೆ ರುಬ್ಬುವಾಗ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿದ್ದೆ. ಇವಾಗ ನೋಡಿಕೊಂಡು ಮತ್ತೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಲಿಸ್ಕೊಂಡ್ರಾಯ್ತು. ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ಹೇಗೆ ಮಾಡೋದು ಅಂತ ಒಂದೊಂದು ಸ್ಟೆಪ್ ಬಿಟ್ಟು ಹೋಗುತ್ತೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಬೇಡಿ. ಇವಾಗ ಇನ್ನೊಂದು ಥರದ ದೋಸೆ ಹಿಟ್ಟನ್ನು ಸೇಮ್ ಅದೇ ರೀತಿಯೇ ಹಾಕೋದು. ಎರಡೂ ಕೂಡ ತುಂಬ ರುಚಿಯಾಗಿರುತ್ತೆ. ವಿಡಿಯೋ ನೋಡೋರು ಹೈಪ್ ಕೊಡಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಆ್ಯಡ್ಸ್ ಬಂದರೂ ಕೂಡ ಸ್ಕಿಪ್ ಮಾಡಬೇಡಿ. ಏನು ಹೇಳಿ, ಒಂದು ಲೈಕ್ ಕೊಡಿ. ಹೊಸೊಬ್ಬರು ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ, ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಹೀರೆಕಾಯಿ ಬಳಸಿರೋದ್ರಿಂದ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೇಯಬೇಕಲ್ವಾ. ಮಕ್ಕಳಿಗಾದರೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಕೊಡಿ. ತುಂಬ ಚೆನ್ನಾಗಿ ಹಾಗೇ ತಿನ್ಬೋದು. ಚಟ್ನಿ ಜೊತೆನೂ ತಿನ್ಬೋದು, ತುಪ್ಪನೂ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗೂ ಕೂಡ ಇರುತ್ತೆ. ಹೀರೆಕಾಯಿ ಬಳಸೋದು ಬೇಡ ಅಂತಿದ್ರೆ ಪ್ಲೇನ್ ದೋಸೆ ಕೂಡ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ, ತಿನ್ನಲಿಕ್ಕೂ ಆರಾಮಾಗಿರುತ್ತೆ. ಒಬ್ಬೊಬ್ಬರಿಗೆ ಹೀರೆಕಾಯಿ ಬೇಡ ಅನ್ಸುತ್ತಲ್ಲ, ಆವಾಗ ಈ ರೀತಿ ಮಾಡಿಕೊಂಡ್ರೆ ಆಯಿತು. ತುಪ್ಪ ಬೇಕಾದರೂ ಮೇಲೆ ಹಾಕ್ಬೋದು, ಎಣ್ಣೆ ಕೂಡ ಬೇಕಾದರೂ ಹಾಕ್ಕೊಳ್ಬೋದು. ನನ್ನ ಕ್ರಮದಲ್ಲಿ 2 ಥರದಲ್ಲಿ ದೋಸೆ ಮಾಡಿ ತೋರಿಸಿದ್ದೀನಿ. ವಿಡಿಯೋ ನೋಡುವವರು ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಿನಲ್ಲಿ ಬರೀಬೇಕಾಗಿ ವಿನಂತಿ. ನೀವು ಹಾಕೋ ಕಮೆಂಟ್ಗಳನ್ನು ಓದೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿಯಲ್ಲಿ ದೋಸೆ ಮಾಡೋದು ತುಂಬ ಸುಲಭ ಇದೆ ಅಂತ ಮತ್ತೊಂದು ಸರಿನೂ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋ ನೋಡ್ತಿರೋರಿಗೆಲ್ಲ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಹೈಪ್ ಕೊಡೋದು ಮರಿಬೇಡಿ ಅಂತ ಮತ್ತೊಂದು ಸರ್ತಿ ಕೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.